What is the work to be done to increase the velocity of a car from 30 km per hour to 60 km per hour if the mass of the car is 1500 kg? ಪ್ರಶ್ನೆ, ನೀವು ಗಿವನ್ ಚಿತ್ರ ಬಿಡಿಸಿ ಬರೆಯೋಣ ಕಂಡ್ರು, ಸರಿನಾ? ಚಿತ್ರ ಬಿಡಿಸಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ವೆಲಾಸಿಟಿ ಇರೋದು ತುಂಬ ಹೆಚ್ಚಾಯಿತು, ಆಯಿತಾ? ಎಷ್ಟು ಹೆಚ್ಚಾಯಿತು? ಇದು ತೂಕ ಬಂದು 1500 kg. ಇದರ ಇನಿಷಿಯಲ್ ವೆಲಾಸಿಟಿ ಬಂದು 30 km per hour. ಫೈನಲ್ ವೆಲಾಸಿಟಿ ಬಂದು 60 km per hour. ಸೊ ಈ ರೀತಿಯಲ್ಲೆಲ್ಲ ಬರಿಬೋದು. ಇದು ನಿಮ್ಮ ಫೋರ್ಸು ಎಷ್ಟಿದೆ ಅದು ಬೇಕಾಗಿಲ್ಲ, ಇದು ಕೆಲಸ ಎಷ್ಟು ಮಾಡ್ತು ಅಂತ ಹೇಳಿ ನಿಮ್ಗೆ ಕೇಳ್ತಾರೆ. ಸೊ ಈ ಥರ ನೀವು ಚಿತ್ರದಲ್ಲೇ ಗಿವನ್ ಅಂತ ಬರ್ಕೊಂಡು ಮುಂದುವರಿಬೋದು, ಸರಿನಾ? ಸೊ ಕಾನ್ಸೆಪ್ಟ್ ಏನು, ಫಂಡ ಏನು? ದ ವರ್ಕ್ ಡನ್ ಟು ಇನ್ಕ್ರೀಸ್ ದ ಕೈನೆಟಿಕ್ ವೆಲಾಸಿಟಿ, ಆ್ಯಕ್ಚುಲಿ ಕೈನೆಟಿಕ್ ಎನರ್ಜಿ ಅಲ್ಲ, will be equal to what? Will be equal to change in kinetic energy, ಅಲ್ವಾ? change in kinetic energy. change in kinetic energy ಹೇಗೆ ಕಂಡುಹಿಡಿತೀವಿ? kinetic energy final ಮೈನಸ್ kinetic energy initial. ಸೊ ಈ ಥರ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ಮುಂದುವರಿಯೋದು ಒಳ್ಳೆಯದು, ಸುಮ್ಮನೆ ಏನೋ ಬರೆಯೋದಲ್ಲ. ಬಟ್ kinetic energy ಏನು? ಬಟ್ we know that kinetic energy is half of mv², ಅಲ್ವಾ? ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಕಾಣುತ್ತಿದ್ದು? ಹಾಫ್ ಆಫ್ ಎಮ್, ಫೈನಲ್ ವೆಲಾಸಿಟಿ ಇಸ್ v², ಇನಿಷಿಯಲ್ ವೆಲಾಸಿಟಿ ಇಸ್ u². ಇದರಲ್ಲಿ ಏನು ಕಾಮನ್ ಇದೆ? ಹಾಫ್ ಆಫ್ ಎಮ್ ಅಲ್ವಾ, ಇಂಟು v² ಮೈನಸ್ u². ಹುಡುಗರ, ಈ ಕ್ಯಾಲ್ಕುಲೇಷನ್ ಸಿಂಪಲ್ ಮಾಡೋದಕ್ಕೆ ನಾವು v² ಮತ್ತು u² ಹೇಗೆ ಬರಿಬೋದು ಅಂತ ಹೇಳಿದ್ರೆ, ವಿ ನೋ ದ್ಯಾಟ್ a² ಮೈನಸ್ b² ಇಸ್ ಈಕ್ವಲ್ ಟು ಏನೋ ಹೇಳಬೇಕು, ಬೇಗ ಹೇಳಬೇಕು. ಹೌದು, a ಪ್ಲಸ್ ಬಿ ಇಂಟು, ಹೌದು, a ಮೈನಸ್ ಬಿ ಅಲ್ವಾ? ಸೊ ಇವಾಗ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಹಾಫ್ ಆಫ್ ಮಾಸ್ ಎಷ್ಟಿದೆ? 1500. ವೆಲಾಸಿಟಿ ಅಡಿಷನ್ ಮಾಡಿದಾಗ 60, 30, 90 ಬರುತ್ತೆ. ಸಪ್ರಾಕ್ಟ್ ಮಾಡಿದಾಗ 60, 30 30 ಉಳ್ಕೊಳುತ್ತೆ. ಸೊ ಈ ಥರ ಡೈರೆಕ್ಟಾಗಿ ಬರೀಬೋದು, ಸಬ್ಸ್ಟಿಟ್ಯೂಷನ್ ಏನು ಅಷ್ಟು ನೋಡ್ಸೋಂಗಿಲ್ಲ, ಸಾಕು. 1 15 15 15 2 2 5 2 0 ಇದೆ. ಸೊನ್ನೆಗಳನ್ನ ಒಂದು ಕಡೆ ಹಾಕೊಂಬಿಡೋಣ. ಇಂಟು 9 ಇಂಟು 9 90 ಅಲ್ಲ, 10⁻³ ಅಲ್ವಾ? ಇದು ಮಲ್ಟಿಪ್ಲಿಕೇಶನ್ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಬರುತ್ತಿದೆ ಹುಡುಗರ? 2250 2250 225. ನಾನು ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ತೀನಿ. 10 - 1 ಮಾಡ್ಕೊತಾ ಇದ್ದೀನಿ. 5, ಇದು 2 ಆಗುತ್ತೆ, ಇದು 0, ಹಾಂ ಅಷ್ಟೇ. 2025 2025 ಇಂಟು 10⁻³ ಜೌಲ್. ಸೊ ಈ ಥರ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಕೆ ನೋಡಿ. ನಾನು ಎಲ್ಲೂ ಮಲ್ಟಿಪ್ಲಿಕೇಶನೇ ಮಾಡಲಿಲ್ಲ ನಾನು. ಅದೇ ನೀವಾಗಿತ್ತು ಅಂತ ಹೇಳಿದ್ರೆ ಸ್ಕ್ವೇರ್ ಮಾಡಿಕೊಂಡು ಪದ್ಧತಿ ಮಾಡ್ಕೊಂಡು ಏನೇನೋ ಮಾಡ್ತಾಯಿದ್ರಿ. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡೋದು ಕಲಿಬೇಕು, ಆಯಿತಾ? ಸೊ ಇದೇ ನಿಮ್ಮ ಉತ್ತರ ಕಂಡು. ಈಗ ಗೊತ್ತಾಯ್ತು ಹೇಗೆ ಮಾಡಿದೆ ಅಂತ ಹೇಳಿ. ನೋಟ್ಸ್ಲ ಏನು ಅಂತ ಹೇಳಿ ನೋಟ್ಸ್ಬಿಡ್ತೀನಿ ರೀ, ಪುಟ್ಟು ನೋಟು. ಇವಾಗ ನಾನು 225 9ರಲ್ಲಿ ಮಲ್ಟಿಪ್ಲೈ ಮಾಡಬೇಕು. 225 ನಾನು 10 - 1 ಅಂತ ಹೇಳಿ ಮಾಡ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿದ್ರೆ 2250 ಮೈನಸ್ 225 ಬರುತ್ತೆ ಅಲ್ವಾ? ದಟ್ ಈಸ್ 225 ಹ್ಯಾಸ್ ಟು ಮಲ್ಟಿಪ್ಲೈ 10 and 1. ಸೊ ಇದು ಸಬ್ಟ್ರಾಕ್ಷನ್ ಮಾಡಿದೆ ಅಷ್ಟೇ.